ನಮ್ಮ ಟೀಮ್ ಪರವಾಗಿ ಮತ್ತೊಮ್ಮೆ ನಮ್ಮನ್ನ ನಿರ್ಮಾಪಕರಿಗೆ ಹುಟ್ಟಹಬ್ಬದ ಶುಭಾಶಯ. ಸಾಯಿಬಾಬಾ ಆಶೀರ್ವಾದ ಸದಾ ನಿಮ್ಮಲ್ಲಿರಲಿ, 100 ವರ್ಷ ಸುಖವಾಗಿ ಶಾಂತಿಯುತವಾಗಿ ಅಂತ ಬಾಬಾ ಪ್ರಾರ್ಥನೆ ಮಾಡ್ತೀನಿ. ಕಾಮನ್ ಮ್ಯಾನ್ ನಮ್ಮ ನಿರ್ಮಾಪಕರು ಕಾಮನ್ ಮ್ಯಾನ್ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ, ಯಾಕಂದ್ರೆ ಕಥನ ಅವರು ಬರ್ತಿರಲ್ವಾ, ಅದರಿಂದ ನಿರ್ಮಾಪಕರು, ಕಥ ಮತ್ತು ನಟರು ತ್ರಿಪಾತ್ರ ಅಭಿನಯ ಮಾಡಿದ್ದಾರೆ. ಅವರು ಇವತ್ತು ಅವರು ಹುಟ್ಟಿದ ದಿನ ಪೋಸ್ಟ್ ಮಾಡಿದ್ದು ಒಂಥರ ಖುಷಿ ಆಗುತ್ತೆ. ಇಲ್ಲಿ 2 ಕುಟುಂಬ ಸೇರಿದ್ವಿ. ಒಂದು ಟೆಲಿಕಾಂ ಗ್ರೂಪ್, ಸುರಭಿ ಗ್ರೂಪ್, 1+1 ನಾವೆಲ್ಲ ಸೇರಿದ್ವಿ. ಸಿನಿಮಾ ಬಗ್ಗೆ ನಿರ್ಮಾಪಕರು ಹೇಳಿದ್ರಂತ ಪುನಃ ನಾವು ಆ ಕಥೆ ಹೇಳೋದು ಸರಿ ಇಲ್ಲ ಅಂತ ಅನಿಸ್ತದೆ. ಕಾಮನ್ ಮ್ಯಾನ್ ಒಬ್ಬ CM ಆದ್ರೆ ಏನ್ ಮಾಡಬಹುದು, ರಾಜಕೀಯದಲ್ಲಿ ಏನಾದ್ರೂ ಆಗಬಹುದು. ಯಾಕಂದ್ರೆ ತಮಿಳುನಾಡು ರಾಜಕೀಯ ನಾವು ಮಾಡಿದ್ವಿ. ಒಬ್ಬ ಕಲಾವಿದ MGR ಜೈಲಿಂದ ಆದ್ಮೇಲೆ ಫುಲ್ ಮೆಜಾರಿಟಿ ಬಂದು CM ಆಗಿದ್ದಾರೆ. ಆಂಧ್ರದಲ್ಲಿ ಪವನ್ ಕಲ್ಯಾಣ್, NT ರಾಮಾರಾವ್, ಬೇಕಾದಷ್ಟು ಜನ ಕಲಾವಿದರು ರಾಜಕೀಯಕ್ಕೆ ಬಂದು ಸೆಕ್ಸ್ ಆಗಿದ್ದಾರೆ. ಬಟ್ ನಮ್ಮ ನಾಯಕ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದೆ ಫಸ್ಟೇ ನಮ್ಮ ಆಂಕರ್ ಮೇಡಮ್ ಹೇಳಿದ್ದಾರೆ. ಎಲೆಕ್ಷನ್ ನಿಂತ್ಕೊಳ್ಳೋದು ಯಾವ ರೀತಿ CM ಆಗಿದ್ದಾರೆ ಅನ್ನೋದೇ ಈ ಕಥೆಯಲ್ಲಿ ಒಂದು ಸಸ್ಪೆನ್ಸ್ ಮ್ಯಾಟರ್. ನಿರ್ಮಾಪಕರು ಸುಮಾರಷ್ಟು ಬಂಧುಗಳು ಬಂದಿದ್ದಾರೆ, ಕುಟುಂಬ ಬಂದಿದ್ದಾರೆ. ಆಮೇಲೆ ನಮ್ಮ ಸಿನಿಮಾ ತಂಡ ಎಲ್ಲ ಟೆಕ್ನಿಷಿಯನ್, ಆರ್ಟಿಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ, ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಏನು ಮಾತಾಡೋಂಥದ್ದೇನಿಲ್ಲ, ಯಾಕೆಂದ್ರೆ ಡೈರೆಕ್ಟರ್ ಸರ್ ಮತ್ತೆ ನರಸಿಂಹಮೂರ್ತಿ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಪ್ರೊಡ್ಯೂಸರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಕರ್ನಾಟಕದಲ್ಲಿ ಒಂದು 2 ಜನದ ಬರ್ಡೇ ಗೊತ್ತಾಗಲ್ಲ, ಅವ್ರ ವಯಸ್ಸು ಗೊತ್ತಾಗಲ್ಲ. ಒಂದು ವಾಟಾಳ್ ನಾಗರಾಜ್ ಅವ್ರದ್ದು ಎಷ್ಟು ವಯಸ್ಸು ಅನ್ನೋದು ಅಷ್ಟೊಂದು ಯಾರಿಗೂ ಗೊತ್ತಾಗಿಲ್ಲ. ಹಾಗೆ ನಾನು ಇವ್ರನ್ನ ಯಾವಾಗಲೂ ಕೇಳೋದು, ಸರ್ ನಿಮ್ಮನ್ನ ನೋಡಿದ್ರೆ ಹುಡುಗರು ತರ ಇದೀರಿ, ನೋಡಿದ್ರೆ ಮನೆಯವರು, ಮಕ್ಕಳು, ಮೊಮ್ಮಕ್ಕಳು, ಅದಾದ್ಮೇಲೆ ನೋಡಿದ್ರೆ ಮಗನು ಕೂಡ ಹೆಚ್ಚು ಕಡಿಮೆ ನಮ್ಮ ವಯಸ್ಸಿನವ್ರಿಗೆ. ನಿಮ್ ವಯಸ್ಸು ಎಷ್ಟು ನಿಜವಾಗ್ಲು? ಅಲ್ಲ, ಇಲ್ಲ ಕೇಳಿದರೆ ಅವ್ರ ಆಸೆ ಯಾಕೆ ನಾವು ನಿರಾಸೆ ಮಾಡ್ಬೋದು. ಆದ್ರೆ ನನಗೆ ಹೌದು, ನಮ್ಮ ಮಿಸ್ಸಸ್ ಇಲ್ಲೇ ಇದ್ದಾರೆ, ನನ್ನ ಮಗಳು, ನನ್ನ ಮಗ, ಅಳಿಯ, ನನ್ನ ಮೊಮ್ಮಗಳು ಕೂಡ ಇಲ್ಲೇ ಇದ್ದಾರೆ. ಆದ್ರೆ ಅವ್ರ ವಯಸ್ಸಾಗುತ್ತೆ, ನನಗೆ ವಯಸ್ಸಾಗಲ್ಲ. ಯಾಕೆಂದ್ರೆ 17 ತುಂಬ 18 ಬೀಳೋದೇ ಇಲ್ಲ. ನಾನು ಇರೋವರೆಗೂ 18 ಬೀಳಲ್ಲ. ನಾನು ಯಾರು ಎಷ್ಟೇ ವಯಸ್ಸು ಅಂತ ಕೇಳಿದ್ರೆ ತಮಾಷೆ ಹೇಳ್ತೀನಿ, 17 ತುಂಬ ಇನ್ನೂ 18 ಬಿದ್ದಿಲ್ಲ ಅಂತ. ಕೊನೆವರೆಗೂ ಅದನ್ನೇ ಕಾಪಾಡ್ತೀನಿ ಹೊರತು ಬೇರೆ ಏನು ನಾನು ಹೇಳಕ್ ಹೋಗಲ್ಲ. ಆಯ್ತಾ? ಥ್ಯಾಂಕ್ ಯು. ಯಾಕೆಂದ್ರೆ ಈ ಕಾಮನ್ ಮ್ಯಾನ್ ಸಿನಿಮಾ ಪ್ರತಿಯೊಂದಕ್ಕೂ ಕೂಡ ಒಂದು ಚಾಲನೆ ಆಗ್ಬೇಕು, ಅದೊಂದು ಒಳ್ಳೆ ರೀತಿಯಲ್ಲಿ ಬರಬೇಕು, ಅನ್ಕೊಂಡ್ ಟೈಮಿಗೆ ಎಲ್ಲ ಕೆಲಸಗಳಾಗಬೇಕು ಅಂದ್ರೆ ಅದಕ್ಕೆ ಹಣ ಹಾಕಂತ ನಿರ್ಮಾಪಕರೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಒಂದು ಕೆಲಸನ ಅಚ್ಚುಕಟ್ಟಾಗಿ ನಮ್ಮಂಥವ್ರೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತಹ ನರಸಿಂಹಮೂರ್ತಿ ಸರ್ಗೆ ಇನ್ನೊಮ್ಮೆ ಬರ್ಡೇನ ವಿಶ್ ಮಾಡ್ತಾರೆ. ಅವರು ಕಲಾವಿದರು ಕೂಡ ಹೌದು, ಅವರು ತುಂಬಾ ಅವಾಗಲೇ ಹೇಳಿದ್ರು, ನಾಟಕ ಟ್ರೂಪ್ಗಳೆಲ್ಲ ಮಾಡಿದ್ರು ಅಂತ. ತುಂಬಾ ನಿಮ್ಮ ಆ ಸಿನಿಮಾ ನೋಡಿದಾಗ ಅವರ ಪಾತ್ರ, ಆ ಪಾತ್ರದಲ್ಲಿ ಅವರು ನಿಭಾಯಿಸಿದ ರೀತಿ ಅದು ಗೊತ್ತಾಗುತ್ತೆ. ಸಿನಿಮಾ ಖಂಡಿತವಾಗೂ ಒಂದು ಶ್ರಮ ಹಾಕಿ, ಒಂದು ಸಿನಿಮಾ ನಿರ್ದೇಶಕರು, ಒಂದು ತಂಡ ಏನ್ ಕೇಳುತ್ತೆ ಅನ್ನೋದನ್ನ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ಈ ಸಿನಿಮಾದವರು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗೂ ಇಂಥ ಒಳ್ಳೆ ನಿರ್ಮಾಪಕರದು ಇವತ್ತಿನ ಕಾಲ ಇದರಲ್ಲಿ ಏನು ಇವತ್ತಿನ ಸಿನಿಮಾ ಪರಿಸ್ಥಿತಿ ಇನ್ನೊಂದು. ಯಾಕಂದ್ರೆ ಸಿನಿಮಾಗಳು ಎಷ್ಟೋ ಶುರುವಾಗುತ್ತೆ, ಆದ್ರೆ ಶುರುವಾದ ಸಿನಿಮಾಗಳೆಲ್ಲ ಮುಗಿಯಲ್ಲ. ಕಾರಣ ಅದಕ್ಕೆ ಸತ್ತಾರ ಇರುತ್ತೆ. ಅದರ ಮೇನ್ ಕಾರಣ ಹಣಕಾಸೆ ಯಾವಾಗಲೂ ಆಗಿರುತ್ತೆ. ಆ ತರದ್ದು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಂತಹ ನಿರ್ಮಾಪಕರಿಗೆ ಅತಿ ದೊಡ್ಡ ಯಶಸ್ಸು ಆಗಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ. ಸಿನಿಮಾ ಬಗ್ಗೆ ಹೆಚ್ಚಿನ ಹೇಳಿಕ್ಕಿಲ್ಲ, ಅವರ ಪಾತ್ರ ಬಗ್ಗೆ ಮಾತ್ರ ಹೇಳ್ತೀನಿ. ನಮ್ಗೆ ಇವರು CM ಸಿನಿಮಾದಲ್ಲಿ, ಬಟ್ ನಾನು ಹೇಳಿದ್ರೆ ಮಾತ್ರ ಇವರು ಮಾಡ್ತಾರೆ. ಒಂದು ರಿಕ್ವೆಸ್ಟ್ ಇದೆ ಸರ್, ಈ ಸಿನಿಮಾದ ಡೈಲಾಗ್ ಇತ್ತು ನಮಗೆ, ಅಂದ್ರೆ ಆ CM ಗೆ ಒಂದು ಆಫರ್ ಕೊಡ್ತಾ ಇದ್ದೀನಿ, ಒಂದು ಸೈಟು, ಗಾಡಿ, ಕಾರು, ಅದೇನಂತ ಆಫರ್ ಕೊಟ್ಟಿದ್ದೆ ಸರ್. ಈ ಸಿನಿಮಾ ಗೆದ್ರೆ ಅದೆಲ್ಲ ನಿಮಗೆ ಕೊಡ್ಬೇಕು ಸರ್ ನೀವು. ಇನ್ನೊಂದು ಸಿನಿಮಾ ಮಾಡ್ಬೇಕು ನೀವು,
ಕತೆ ಬರ್ತಿದ್ದೀನಿ ನಾನೇ ರಾಮ ಅಂತ, ಅದನ್ನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಖುಷಿಯ ವಿಚಾರ ಅಂತಂದ್ರೆ, ನಾನು ಕನಸಲ್ಲಿ ಕೂಡ ಎನಿಸಿರ್ಲಿಲ್ಲ ನಾನು ಸಾಯಿ ಪ್ರಕಾಶ್ ಅವರ ನಿರ್ದೇಶನ ಒಂದು ಕಲಾವಿದನಾಗಿ ಒಂದು ತೆರೆ ಬಂದು ಬರ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ರಾಮಚಂದ್ರ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವ್ರನ್ನ ಕಾಲ್ ಮಾಡಿ ಹೇಳಿರೋದು. ಸಮುದಾಯ ನಾನು ಫಸ್ಟ್ ಪ್ರೊಫೆಷನಲ್ ಆಗಿ ಸ್ಟೇಜ್ ಹಚ್ಚಿದ್ದು ಸಮುದಾಯನೇ ಬಹಳ ವರ್ಷಗಳ ಹಿಂದೆ. ಅಂದ್ರೆ ಅವ್ರಿಗಿನ ಜೂನಿಯರ್ ನಾನು, ಬಟ್ ಫಸ್ಟ್ ಟೈಮ್ ಸ್ಟೇಜ್ ಹಚ್ಚಿದ್ದು ಸಮುದಾಯ ತಂಡದಿಂದಾನೆ. ಸೊ ಅದೊಂದು ಅಂಡ್ ಸರ್ ಲೆಜೆಂಡರಿ ಸಾಯಿ ಪ್ರಕಾಶ್ 106ನೇ ಚಿತ್ರ ಸರ್. ನಾನು ನಿಮ್ಮ ಹೆಸರು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ ಸರ್, మీకు ಇದೇನು ಮಾತಾಡಿರಲಿಲ್ಲ. ಇಟ್ಸ್ ಸಚ್ ಅ ಲೆಜೆಂಡ್. ಅವ್ರ ಬಂದ ಅನುಭವ ಹೇಳ್ಬೇಕು. ಎಲ್ಲೂ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್ಸ್ ಈ ತರ ಜಾಸ್ತಿ ಆದ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಎಲ್ಲಿ ಆಗುತ್ತೆ ಅನ್ನೋದು ತಪ್ಪಿಲ್ಲ. ಈ ಒಂದು ಎಕ್ಸ್ಟ್ರಾ ಶಾರ್ಟ್ ಶೂಟ್ ಮಾಡಿಲ್ಲ. ನಾನು ನೋಡಿದೀನಿ ಕಣ್ಣಾರೆ 2 ಅವರ್ ಫಿಲಮ್ಗೆ ಎಡಿಟ್ ಟೇಬಲ್ಗೆ ನಾಟ್ ಕೊಡಲ್ಲ. ಓಕೆ ಶಾರ್ಟ್ಸ್ 40 ಅವರ್ ಬರ್ತಾರೆ. ಅದ್ರ ಮಿಕ್ಕ ಎಷ್ಟು 38 ಅವರು ಪ್ರೊಡ್ಯೂಸರ್ ಆಗಿರೋದು. ಸರ್ ಒಂದ್ ಎಕ್ಸ್ಟ್ರಾ ಶಾರ್ಟ್ ತಗೊಂಡಿಲ್ಲ. ನಾನು ನೋಡಿದಾಗ ನಾನೇ ಕೇಳಿದ್ದೀನಿ, ಸರ್ ಇಲ್ಲಿ ಹಿಂಗ್ ಮಾಡ್ಲಾ ಸರ್, ಈ ತರ ಹಿಂಗ್ ಬಂದ್ಬಿಟ್ಟು ಮಾಡ್ಲಾ ಸರ್? ಬೇಡಪ್ಪ, ನೀನು 8 ಆಕ್ಟಿಗೆ ಸಾಕು, ₹5 ಎಲ್ಲ ಬೇಡ. 2-3 ಸಲ ಹೇಳಿದ್ಮೇಲೆ ಕೇಳೋದು ಬಿಟ್ಬಿಟ್ಟೆ. ಬಟ್ ಪರ್ಫೆಕ್ಟ್ ಹಿ ನೋಸ್. ಅವ್ರ ಎಡಿಟ್, ಐ ಥಿಂಕ್ ಎಡಿಟ್ ಅಲ್ಲಿ ಯೋಚನೆ ಮಾಡ್ತಿರಲ್ಲ ಸರ್ ನೀವು, ಎಡಿಟ್ ಆಗಿ ಯೋಚನೆ ಮಾಡಿ ಶೂಟ್ ಮಾಡ್ತಾರೆ. ಸಚ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನನಗೆ ಹೇಳ್ತಾರೆ ದೇವ್ರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅಂತ. ಆ ರೀತಿ, ಯಾಕಂದ್ರೆ ನಮ್ಮ ನಿರ್ದೇಶಕರು ಸಾಯಿಬಾಬಾ ದೇವ್ರ ತರ. ನಾನು ಬಹಳ ವರ್ಷದಿಂದ ಪರಿಚಯ. ಯಾವುದೇ ಒಂದು ಫಂಕ್ಷನ್ ಆಗ್ಲಿ, ಸೆಲೆಬ್ರಿಟಿ ಶೋ ಆಗ್ಲಿ, ಆಮೇಲೆ ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ ಮೀಟಿಂಗ್ ಆಗ್ಲಿ ಎಲ್ಲ ಬಂದಾಗ ಒಂದು ಸೀನಿಯರ್ ಒಂದು ಭಯನೂ ಇರೋದು, ಆಮೇಲೆ ಒಂದು ಆಸೆನೂ ಇರೋದು. ಸಾಯಿ ಪ್ರಕಾಶ್ ಅವ್ರ ಸಿನಿಮಾದಲ್ಲಿ ಎಲ್ಲೋ ಒಂದೇ ಒಂದು ಸೀನ್ ಬಂದು ಹೋದ್ರು ಎಲ್ಲೋ ಒಂದು ಸಮಾಧಾನ ಅಂತ. ಅದೇ ರೀತಿ ರಾಮಚಂದ್ರ ಅವ್ರಿಗೂ ನಾನು ಕೇಳಿದ್ದೆ, ಸರ್ದು ಒಂದು ಸಿನಿಮಾ ಶುರು ಆಗ್ತಿದೆ ಅಂತ. ಆಗ ಹೇಳಿದ್ದೆ, ಜಿ ಹೇಳಿ ಒಂಚೂರು ಅಂತ. ರಾಮಚಂದ್ರ ಅವ್ರು ಹೇಳಿದ್ರು, ಜಿ 1 ಡೇ ಇದೆ, ಒಂದು 2 ಸೀನ್ಸ್ ಇದೆ ಅಷ್ಟೇನೆ, ಜಿ 1 ಸೀನ್ ಇದ್ರು ಪರವಾಗಿಲ್ಲ ಜಿ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಯೂಶಲಿ ಮೊಬೈಲ್ ನ ಸೈಲೆಂಟ್ ಇಡಲ್ಲ, ಆಫ್ ಮಾಡಲ್ಲ. 24 ಅವರ್ಸ್ ಆನಲ್ಲೇ ಇರುತ್ತೆ. ಒಂದ್ಸರಿ ಆನ್ ಮಾಡಿ ಇಟ್ಟಿದ್ದೀನಿ, ಮಾಮೂಲಿ ಮಾಡ್ಕೊಂಡಿದ್ದೀನಿ. 5:30 ಫೋನ್ ಬರುತ್ತೆ. ರಾಮಚಂದ್ರ ಅವರು ಫೋನ್ ಮಾಡಿ, ಜಿ ಏನ್ ಮಾಡ್ತಾ ಇದ್ದೀರಾ? 5:30 ಬೆಳಗ್ಗೆ ಏನ್ರಿ ಮಾಡ್ತಾರೆ? ನಿದ್ರೆ ಮಾಡ್ತಾ ಇದ್ದೀನಿ. ಎಲ್ಲಿದ್ದೀನಿ? ನಾನು ಬೆಂಗಳೂರಲ್ಲಿ ಇದ್ದೀನಿ. 4 ದಿವಸ ಕಂಟಿನ್ಯೂ ಬೇಕು, ಒಟ್ಟು 8 ಡೇಸ್ ಬೇಕು, 4 ದಿವಸ ಕಂಟಿನ್ಯೂ ಬೇಕು, ಇದೀರಾ ಅಂದೆ. ಇದೀನಿ, ಫ್ರೀ ಇದೀನಿ ಅಂದೆ. ಇದು ಯಲಹಂಕ ಕವಿತಾ ರೆಡ್ಡಿ ಅವ್ರು ಬರಕ್ಕಾಗತ್ತ? 9 ಗಂಟೆಗೆ ಬನ್ನಿ ಸಾಕು ಅಂದ್ರು. ಓಕೆ ಅಂದ್ಬಿಟ್ಟು ಇಮಿಡಿಯೇಟ್ ಹೋಗಿ 8:15, 8:30 ಬಂದ್ಬಿಟ್ಟಿದ್ದೆ. ಆಮೇಲೆ ಸರ್ ರೆಡಿ ಇದ್ದಾರೆ, ಕ್ಯಾಮ್ರಾ ಇಟ್ಟು ಎಲ್ಲ ರೆಡಿ. ಆಮೇಲೆ ಸರ್ ಅಂದ್ರು, 9 ಗಂಟೆಗೆ ಹೇಳಿದ್ದೆ, ಇಷ್ಟು ಬೇಗ ಬಂದ್ಬಿಟ್ರ? ಮೋಸ ಬಂದ್ಬಿಟ್ಟೆ ಸರ್ ಅಂತ ಹೇಳಿ. ಆಮೇಲೆ ಫಸ್ಟ್ ಡೇನೆ ಅದು ತುಂಬಾ ಇವರು ಸರ್ ಹೇಳ್ತಿದ್ರಲ್ಲ, ಒಂದು ನೀಟ್ ಪಕ್ಕ ಎಡಿಟ್ ಪ್ಯಾಟರ್ನ್ ಅಲ್ಲೇ ಶೂಟ್ ಮಾಡೋದು ಅಂತ. ಆ ರೀತಿ ಫಸ್ಟ್ ಸೀನೇ ಅರ್ಲಿ ಅಂದ್ರೆ ಬೆಳಗ್ಗೆ ಟಿಫನ್ ಎಲ್ಲ ಆಯ್ತು. ಬೆಳಗ್ಗೆ ಸೀನೇನೆ ಬೆಡ್ರೂಮ್ ಸೀನ್ ಇತ್ತು ನಂದು. ಅಂದ್ರೆ ಬೆಡ್ರೂಮ್ ಅಂದ್ರೆ ನಾನೇನು ಕನ್ಸ್ ಕಾಣ್ತಾ ಇದ್ದೀನಿ, ಕನ್ಸಿಂದ ಓಲ್ಡ್ ಬೀಳೋದು. ಅದ್ರ ಕತೆ ಹೇಳಿದ್ರೆ ರಿವೀಲ್ ಆಗ್ಬಿಡ್ತಾ ಬೇಡ. ಅದ್ರಲ್ಲಿ ನಾನು ಹೇಳಿದೆ, ಸರ್ ನಾನು ಬೀಳ್ತೀನಿ ಕೆಳಗಡೆ, ತೊಂದರೆ ಇಲ್ಲ ಅಂತ. ಇಲ್ಲಮ್ಮ, ನೀನ್ ಜಸ್ಟ್ ಹಿಂಗೆ ಮಾಡು, ಆಮೇಲೆ ಕೆಳಗಡೆ ಒಂದು ಶಾರ್ಟ್ ತಗೊಂತೀವಿ. ಅಂದ್ರೆ ಅಷ್ಟು ಆರ್ಟಿಸ್ಟ್ಗೂ ಕೂಡ ಅಲ್ಲಿ ಅವ್ರಿಗೆ ಏಟ್ ಆಗಬಾರ್ದು. ಏನಾದ್ರು ರಿಸ್ಕ್ ತಗೊಂಡ್ರೆ ಸುಮ್ಮನೆ ಯಾಕೆ ತೊಂದರೆ ಅದು ಇದು ಅಂತ ಹೇಳಿ ಪ್ಲೆಸೆಂಟ್ ಆಗಿ. ಯಾಕಂದ್ರೆ ನಾನು ಬೇಸಿಕಲಿ ಎಡಿಟರ್ ಇರೋದ್ರಿಂದ ಯಾರು ಹೇಳೋರು, ಅರ್ಸು ನೀನು ಎಡಿಟರ್ ಗೊತ್ತು, ಇಷ್ಟು ಅನ್ನೋರು. ನಮ್ಗೆ ಎಷ್ಟು ಕ್ಲೀನ್ ಆಗಿರೋದು ಸೀನ್. ಶಶಿ ಸರ್ ಆಮೇಲೆ ರಾಮಚಂದ್ರ ಸರ್ ನೀಟಾಗಿ ಒಂದು ಸೀನ್ ಪೇಪರ್ ಹೇಳೋರು, ಇದು ಅಂದ್ಬಿಟ್ಟು ಟೆನ್ಷನೇ ಇಲ್ಲ ನಮ್ಗೆ. ಇಲ್ಲಿಂದ ಇಲ್ಲಿ ಈ ಶಾರ್ಟ್ ಇಲ್ಲಿಂದ ಇದು ಡಿವೈಡು ಅಂತ. ನಮ್ಮ ಎಡಿಟರ್ ಮುನಿಯವ್ರಿಗಂತೂ ಇನ್ನೂ ಈಸಿ ಈ ತರ. ಯಾಕಂದ್ರೆ ನಾವು ಕೆಲವು ಸಿನಿಮಾಗಳು ಮಾಡ್ತೀವಿ, ಈ ಆಂಗಲ್ ಶಾರ್ಟ್ ಫುಲ್, ಈ ಆಂಗಲ್ ಸಜೆಷನ್, ಎಲ್ಲ ಆಂಗಲ್ ಮಾಡಿ ಅಷ್ಟೊಂದು ಸುಸ್ತಾಗಿರುತ್ತೆ. ಅಂತದ್ರಲ್ಲಿ ಯಾವುದೋ ಒಂದು ಸ್ಟ್ರೈನ್ ಕೊಡದೇನೆ ನಿಜವಾಗ್ಲೂ ನಾನು ಬಹಳ ಪುಣ್ಯ ಮಾಡಿದ್ದೀನಿ ಸಾಯಿ ಪ್ರಕಾಶ್ ಅವರ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ. ಆಮೇಲೆ ರಾಮಚಂದ್ರ ಅವರು ನಿಜವಾಗ್ಲೂ ಅವರ ದೇವರು, ಪೂಜಾರಿ ತರ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ನಮಗೆ ಅನ್ನದಾತರು ನಮ್ಮ ನಿರ್ಮಾಪಕರು, ಅವರಿಗೆ ಮತ್ತೊಮ್ಮೆ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.